ಇಡೀ ದೇಶದಲ್ಲಿ ಇವತ್ತು ಕಸದ ನಿರ್ವಹಣೆನೇ ದೊಡ್ಡ ಸಮಸ್ಯೆಯಾಗಿ ತಲೆದೋರ್ಬಿಟ್ಟಿದೆ. ಕಸದ ವಿಲೇವಾರಿ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಆದರೆ ಪ್ರಜೆಗಳಿಂದ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವಂತೆ ಮಾಡೋ ಜವಾಬ್ದಾರಿ ಆಡಳಿತ ವ್ಯವಸ್ಥೆಯದ್ದು. ಆದರೆ ಈ ಆಡಳಿತ ವ್ಯವಸ್ಥೆ ಜಡ್ಡು ಕಡ್ಡಿ ಹೋದಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅನ್ನೋದಕ್ಕೆ ಈ ಒಂದು ವರದಿ ಉದಾಹರಣೆ ಆಗಿದೆ. ನಿಂತಲ್ಲೇ ತುಕ್ಕು ಹಿಡಿಯುತ್ತಿವೆ ಕಸ ವಿಲೇವಾರಿ ವಾಹನಗಳು. ಪೌರ ಕಾರ್ಮಿಕರನ್ನ ನಿಯೋಜಿಸದೆ ಅಧಿಕಾರಿಗಳ ನಿರ್ಲಕ್ಷ್ಯ. ರಾಜ್ಯ ಅಭಿವೃದ್ಧಿಯಾಗಬೇಕು, ಯಾವುದರಲ್ಲೂ ಕಡಿಮೆ ಇರಬಾರದು ಅಂತ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರುತ್ತೆ. ಆದರೆ ಅವುಗಳಿಗೆ ಕೊಡೋ ಅನುದಾನ ಮಾತ್ರ ಸರಿಯಾದ ಟೈಮ್ಗೆ ಕೊಡಲ್ಲ. ಒಂದ್ ವೇಳೆ ಕೊಟ್ಟರು ಯಾರ ಕೈ ಸೇರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಪೌರ ಕಾರ್ಮಿಕರ ನೇಮಕ ವಿಚಾರದಲ್ಲೂ ಇದೇ ಆಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಪಟ್ಟಣ ಪಂಚಾಯತ್. ಕಸ ವಿಲೇವಾರಿ ಮಾಡೋಕೆ ಅಂತಾನೆ ವರ್ಷದ ಹಿಂದೆ ಸ್ವಚ್ಛ ಭಾರತ್ ಮಿಷನ್ ಅಡಿ 5-6 ವಾಹನಗಳು ಎಂಟ್ರಿ ಕೊಟ್ಟಿದ್ವು. ಆದರೆ ಪ್ರಯೋಜನ ಏನ್ ಬಂತು? ಇಲ್ಲಿವರೆಗೂ ವಾಹನಗಳಿಗೆ ಸಂಚರಿಸೋ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ನಿಲ್ಲಿಸಿದ್ದಕ್ಕೆ ತುಕ್ಕು ಹಿಡಿಯುತ್ತಾ ಇವೆ. ವಾಹನಗಳಿಗೆ ಪೌರ ಕಾರ್ಮಿಕರನ್ನ ನಿಯೋಜಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಸರ್ಕಾರದಿಂದ ಸರಿಯಾಗಿ ಅನುದಾನ ಬಾರದ ಕಾರಣ ಪೌರ ಕಾರ್ಮಿಕರನ್ನ ನಿಯೋಜಿಸುವಲ್ಲಿ ವಿಫಲರಾಗಿದ್ದಾರೆ. ಈಗ ಪೌರ ಕಾರ್ಮಿಕರನ್ನ 13 ಜನರನ್ನ ನೇಮಕ ಮಾಡಲಿಕ್ಕೆ ನಾವು ಅವರಿಗೆ ಕಳಿಸಿದ್ದೆವು ಹಿಂದೆ. ಅದು ಕೂಡ ಏಪ್ರಿಲ್ ಆಗಿ ಬಂದಿದೆ. ಅದು ಇನ್ನೀಗ ತಗೊಳ್ಳೋದು ಮಾತ್ರ ಬಾಕಿ. ಈಗ ಇರುವಂಥದ್ದು 4 ಜನ ಮಾತ್ರ ಪೌರ ಕಾರ್ಮಿಕರು. ಅದರ ಬಗ್ಗೆ ಕೂಡ ಪ್ರಕ್ರಿಯೆ ನಡೀತಾ ಇದೆ. ಈಗ ಡ್ರೈವರ್ಗಳ ನೇಮಕಾತಿ ಪ್ರಾರಂಭವಾದ ಕೂಡಲೇ ನಮ್ಮ ಗಾಡಿಗಳು ಎಲ್ಲ ಚಾಲು ಆಗ್ತದೆ. ಕಳೆದ 1 ವರ್ಷದ ಹಿಂದೆಯೇ ಒಂದು JCB, 4 ಸಣ್ಣ ಕಸ ಸಂಗ್ರಹದ ವಾಹನ, ಒಂದು ದೊಡ್ಡ ಕಸ ಸಂಗ್ರಹದ ವಾಹನ, ಹೀಗೆ 5-6 ವಾಹನಗಳು ಬಂದ ಸ್ಥಿತಿಯಲ್ಲೇ ನಿಂತಿದೆ. ಪೌರ ಕಾರ್ಮಿಕರಿಲ್ಲದೆ ಒಂದೇ ಒಂದು ವಾಹನ ಇಡೀ ಪಟ್ಟಣದಲ್ಲಿನ ಕಸವನ್ನ ವಿಲೇವಾರಿ ಮಾಡೋ ದುಸ್ಥಿತಿ ಬಂದಿದೆ. ಡ್ರೈವರ್ಸ್ಗಳನ್ನು ನೇಮಕ ಆಗಲಿಲ್ಲ. ಡ್ರೈವರ್ಸ್ಗಳನ್ನು ನೇಮಕ ಆಗಬೇಕಾದ್ರೆ ಜಿಲ್ಲಾಧಿಕಾರಿಗಳು ಅದಕ್ಕೊಂದು ಅಪ್ರೂವಲ್ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಕಳಿಸ್ಕೊಟ್ಟಿದ್ದೇವೆ. ಈಗಾಗಲೇ ಅಪ್ರೂವಲ್ ಆಗಿ ನಿನ್ನೆಲ್ಲ ಮೊನ್ನೆ ಬಂದಿದೆ. ಇನ್ನು ಈಗ ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಮಾಡಿ ಅವರನ್ನು ತಿದ್ದುಕೊಂಡು ನಂತರ ಚಾಲನೆ ಆಗ್ತದೆ. ಈ ವೆಹಿಕಲ್ಗಳು ಬಂದಿರತಕ್ಕಂಥದ್ದು ನಮ್ಮ ಅವಧಿಯಲ್ಲಿ ಅಲ್ಲ. ಈ ಹಿಂದೆ ಗ್ರಾಮ ಪಂಚಾಯತ್ ಅವಧಿ ಮುಗಿದ 5 ವರ್ಷದ ನಂತರ ಅಲ್ಲಿಗೆ ಟಿಪ್ಪರು, ಲಾರಿ, ಅದು ಇದು JCB ಅಂತೇಳಿ ವೆಹಿಕಲ್ಗಳೆಲ್ಲ ಬಂದಿದೆ. ಒಟ್ನಲ್ಲಿ ಕಸವನ್ನ ವಿಲೇವಾರಿ ಮಾಡಿ ಪಟ್ಟಣವನ್ನ ಸ್ವಚ್ಛವಾಗಿಡಲು ಪ್ರತಿಯೊಬ್ಬರೂ ಶ್ರಮಿಸಬೇಕು. ಆದ್ರೆ ಹೀಗೆ ಪೌರ ಕಾರ್ಮಿಕರನ್ನ ನೇಮಿಸಲು ಮೀನಾಮೇಷ ಎಣಿಸ್ತಾ ಇದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.